ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ. ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡದೆ ಲಾಕ್ ಮಾಡಿಕೊಂಡು ಕೀ ತಗೊಂಡು ಹೋಗ್ತಾ ಇದ್ರಿ. ನಾನು ಎಲ್ಲ ಆಚೆ ಹೋಗ್ಬಿಡ್ತೀನೋ ಅಂತ ಅಲ್ಲೆಲ್ಲ ಕಡೆ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ರಿ. ವಾಚ್ಮ್ಯಾನ್ ಹತ್ರ ಮಾತಾಡ್ದೆ ಅಂತ ಅವನಿಗೆ ಹೊಡೆದ್ರಿ. ಅದೆಲ್ಲ ಸಾಯ್ಲಿ, ಮನೆ ಒಳಗಡೆ ಸ್ವತಂತ್ರವಾಗಿರೋಣ ಅಂತ ಅನ್ಕೊಂಡ್ರೆ ನಾನು ಯಾರ ಜೊತೆನೂ ಮಾತಾಡದೇ ಇರೋ ಥರ ಮನೆಯವ್ರ ಜೊತೆನೂ ಮಾತಾಡದೇ ಇರೋ ಥರ ಮಾಡಿದ್ರಿ. ಮನೇಲೂ ಕೂಡ CC ಕ್ಯಾಮ್ರಾ ಫಿಕ್ಸ್ ಮಾಡಿ ಎಲ್ಲದನ್ನು ನೋಡ್ತಾ ಇದ್ರಿ. ಹಾಂ, ಅಲ್ಲಿ ನಿಮ್ಮ ಫ್ರೆಂಡ್ ಒಬ್ಬ ಬಂದ. ಅವನಿಗೆಲ್ಲ ವಿಷಯ ಗೊತ್ತಾಗಿ ನನಗೆಲ್ಲಿ ಹೇಳ್ಬಿಡ್ತಾನೋ ಅಂತ ಅವನಿಗೂ ಹೊಡೆದು ಓಡಿಸಿದ್ರಿ. ಪಾಪ ನಮ್ಮ ಅಜ್ಜಿ, ಅವ್ರನ್ನಂತೂ ಸಾಯಿಸಕ್ಕೆ ಹೊರಟ್ಬಿಟ್ರಲ್ಲ. ಇಷ್ಟೆಲ್ಲ ಆದ್ಮೇಲೂ ಅದು ಹೇಗ್ರಿ ಅನ್ಕೊಂಡ್ರಿ ನಾನು ನಿಮ್ಮ ಜೊತೆ ಬದುಕಕ್ಕೆ ಒಪ್ಕೋತೀನಿ ಅಂತ? ಇದಕ್ಕೆಲ್ಲದಕ್ಕೂ ನೀವು ಹೇಳೋದೇನು? ಪ್ರೀತಿ. ನಿಮಗೆ ನನ್ನ ಮೇಲೆ ಪ್ರೀತಿಯಿಂದ ಹೀಗೆಲ್ಲ ಮಾಡಿದ್ರಿ ಅಂತ. ಛೇ, ಇದೆಲ್ಲ ಪ್ರೀತಿನಾ? ಇಷ್ಟೆಲ್ಲ ಆದಮೇಲೆ ನೀವು ಮಂಡಿ ಊರಿ ಸಾರಿ ಚಿನ್ನು ಮರಿ, ನಿಮ್ಮನ್ನ ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತ ಅಂದ ತಕ್ಷಣ ನಾನು ನಿಮ್ಮ ಜೊತೆ ಬದುಕ್ಬಿಡ್ಬೇಕಾ? ನಾನು ನಿಮ್ಮ ಜೊತೆ ಬಂದ್ಬಿಡ್ಬೇಕಾ? ಹಾಂ, ಹಲೋ ಸರ್, ಅದೇ ಸರ್, ನೆನಪಿದೆ ಸರ್, ನಾಳೆ ತಂದುಕೊಡ್ತೀನಿ ಸರ್. ಹಾಂ ಸರಿ ಸರ್. ಮೇಡಮ್ರೇ, ನಾವು ಅತ್ತೆ ಮಾವನ ಷಷ್ಠಿ ಪೂರ್ತಿ ಸಮಾರಂಭಕ್ಕೆ ಹೋದ್ವಿ. ಅಲ್ಲಿ ಜಾನುವಾರು ಸಿಕ್ಕಿದ್ರು. ಆಮೇಲೆ ಬೆಳ್ದಿಂಗ್ಳು ಊಟ, ಜಾನುವಾರನ್ನ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ದು. ಇದೆಲ್ಲದ್ರ ಮಧ್ಯೆ ನಮ್ಮ ಬಿಸ್ನೆಸ್ ಬಗ್ಗೆನೇ ಮರ್ತ್ಬಿಟ್ಟಿದ್ದೀವಿ ನೋಡಿ. ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಎಲ್ಲರೂ ಫೋನ್ ಮಾಡಿಬಿಟ್ಟು ಆರ್ಡ್ರನ್ನ ಯಾವಾಗ ತಂದು ಕೊಡ್ತೀರಾ ಅಂತ ಕೇಳ್ತವ್ರೆ. ಸರಿ, ನಾನೆಲ್ಲ ಬೇಗ ರೆಡಿ ಮಾಡಿರ್ತೀನಿ. ನೀವು ನಾಳೆ ಮಧ್ಯಾಹ್ನನೇ ಹೋಗಿ ಡೆಲಿವರಿ ಮಾಡಿಬಿಡಿ. ಮೇಡಮ್ರೇ, ಈ ಬಿಸ್ನೆಸ್ ಮಾಡೋದಕ್ಕೆ ಲೈಸೆನ್ಸ್ಗೇನು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾಯಿತು? ಅಪ್ಲಿಕೇಶನ್ ಹಾಕಿದ್ದೀನಿ ಸಿದ್ದು ಅವರೇ, ಒಂದು 2-3 ದಿನದಲ್ಲಿ ಬಂದುಬಿಡುತ್ತೆ. ಮೇಡಮ್ರೇ, ಜಾನುವಾರು ಬಂದಿರೋದಕ್ಕೆ ನಿಮ್ಗೆ ತುಂಬ ಖುಷಿಯಾಗಿರ್ಬೇಕಲ್ಲ? ಹೌದು ಸಿದ್ದು ಅವರೇ, ಅವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಅವಳಿಗೆ ಎಷ್ಟೇ ಖುಷಿ ಇದ್ದರೂ, ಅವಳಿಗೆ ಏನೇ ಕಷ್ಟ ಇದ್ದರೂ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ಲು. ಅಷ್ಟೇ ಅಲ್ಲ, ನನಗೇನಾದರೂ ಸಮಸ್ಯೆ ಇದ್ದರೆ ನಾನು ಹೇಳ್ಕೊಳ್ಳೋಕ್ಕೂ ಮುಂಚೆ ಅದನ್ನು ಕಂಡು ಹಿಡಿದು ಅದು ಸರಿ ಹೋಗೋವರೆಗೂ ಬಿಡ್ತಿರ್ಲಿಲ್ಲ. ಅವಳು ಮಾತಾಡ್ತಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸ್ತಿತ್ತು. ಆದರೆ ಯಾಕೋ ಈ ಸಲ ಅವಳು ಜಾಸ್ತಿ ಮಾತಾಡಲೇ ಇಲ್ಲ. ನಾನೇ ಏನೋ ಅವಳಿಗೆ ಸಮಯ ಕೊಡಲಿಲ್ವೇನೋ ಅಂತ ಅನ್ನಿಸ್ತು. ಸಮಯ ಕೊಟ್ಟಿದ್ದಿದ್ರೆ ನನ್ನ ಹತ್ರ ಎಲ್ಲ ಹೇಳ್ಕೊತಿದ್ಲೇನೋ. ಹೇಳ್ಕೊಳ್ಳೋಂಥದ್ದು ಏನಿದೆ ಮೇಡಮ್ರೇ? ಅಂದರೆ 1 ವರ್ಷದಿಂದ ಅವ್ರು ನಮ್ಮನ್ನು ಯಾರನ್ನೂ ಭೇಟಿನೇ ಮಾಡಿಲ್ವಲ್ಲ, ಅವ್ರಿಗೇನು ನೆನಪಿಲ್ಲ ಅಂತ ಬೇರೆ ಹೇಳಿದ್ರು. ಅಂಥದ್ರಲ್ಲಿ ಹೇಳ್ಕೊಳ್ಳೋದು ಏನಿರುತ್ತೆ? ಇಲ್ಲ ಸಿದ್ದು ಅವರೇ, ಈ ಸಲ ಜಾನು ನೋಡಿದ ತಕ್ಷಣ ಅವಳು ನಮ್ಮ ಜಾನುನೇನಾ ಅಂತ ಅನುಮಾನ ಬಂದ್ಬಿಡ್ತು. ಅವಳು ಇಷ್ಟೆಲ್ಲ ಸೈಲೆಂಟಾಗಿರೋದನ್ನು ನಾವು ಯಾರೂ ನೋಡೇ ಇಲ್ಲ. ಪಟಪಟ ಅಂತ ಮಾತಾಡಿಕೊಂಡು ಎಲ್ಲರನ್ನೂ ರೇಗಿಸಿ ನಗಿಸ್ತಾ ಇದ್ಲು. ಅದರಲ್ಲೂ ನನ್ನನ್ನು ನೋಡಿದ ತಕ್ಷಣ ರೂಮಿಗೆ ಹೇಳ್ಕೊಂಡು ಹೋಗ್ಬಿಟ್ಟು ನಾನು ಕೇಳೋಕ್ಕೆ ಮುಂಚೆ ಎಲ್ಲ ಹೇಳ್ಬಿಡ್ತಿದ್ಲು. ಆದರೆ ಯಾಕೋ ಈ ಸಲ ಮಾತ್ರ ಹಾಗೆ ಮಾಡಲಿಲ್ಲ. ಅವಳ ಮುಖದಲ್ಲಿ ಮೊದಲಿನ ನಗು ಇರಲಿಲ್ಲ ಸಿದ್ದು ಅವರೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಇಷ್ಟು ದಿನ ನಮ್ಮಿಂದ ದೂರ ಯಾಕಿದ್ಲು, ನಮ್ಮ ಹತ್ರ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ಲ. ಮೇಡಮ್ ಅವರೇ, ಈಗ ಅವ್ರು ಬಂದಾಯ್ತು, ಎಲ್ಲರೂ ಖುಷಿ ಪಟ್ಟಾಯ್ತು, ಗಂಡನ ಮನೆಗೂ ಹೋಗಾಯ್ತು. ಇಷ್ಟೆಲ್ಲ ಆದ್ಮೇಲೂ ನೀವೇನೇನೋ ಯೋಚನೆ ಮಾಡ್ತಿದ್ದೀರಲ್ಲ, ನೋಡ್ತಾ ಇರಿ. ಈಗ ಅವರು ಜಯಂತ್ ಅವ್ರ ಜೊತೆ ತುಂಬ ಖುಷಿಯಾಗಿರ್ತಾರೆ. ಇನ್ಮೇಲೆ ನಿಮಗೆ ದಿನಕ್ಕೆ ಒಂದ್ಸಲಿನಾದರೂ ಫೋನ್ ಮಾಡೇ ಮಾಡ್ತಾರೆ. ಅಷ್ಟಾದರೆ ಸಾಕು ಸಿದ್ದು ಅವರೇ. ನಿಜ ಹೇಳಬೇಕು ಅಂದರೆ, ಇವತ್ತು ನಾವಿಬ್ಬರು ಚೆನ್ನಾಗಿದ್ದೀವಿ, ಒಂದಾಗಿದ್ದೀವಿ, ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಜಯಂತ್ ಅವರೇ ಮುಖ್ಯ ಕಾರಣ ಅಲ್ವಾ ಮೇಡಮ್ ಅವರೇ? ಅವ್ರು ಶ್ರೀಕಾಂತ್ ಅವ್ರನ್ನ ಟೈಮ್ ಕರೆಕ್ಟಾಗಿ ಕೋರ್ಟ್ಗೆ ಕರ್ಕೊಂಬರಲಿಲ್ಲ ಅಂದಿದ್ರೆ ಇವತ್ತು ನಾನೆಲ್ಲಿ ನಿಮ್ಮ ಜೊತೆ ಇರ್ತಿದ್ದೆ?
ಬೇರೆಯವ್ರ ಬಗ್ಗೆನೇ ಇಷ್ಟು ಕಾಳಜಿ ತಗೊಳ್ಳೋ ಜಯಂತ್ ಅವರು ಜಾನುವಾರನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರ್ತಾರಾ? ನೀವು ಹೋಗಿ ಬೇಕಾದ್ರೆ ಈಗಲೇ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ. ಅಯ್ಯೋ ಬೇಡ, ಈಗ ನಾವು ಹೋದರೆ ಅವ್ರ ಪ್ರೈವಸಿನ ಹಾಳು ಮಾಡ್ದಂಗೆ ಆಗುತ್ತೆ. ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ, ಮಾತಾಡೋಕ್ಕೆ ತುಂಬ ಇರುತ್ತೆ. ಅವಳೇ ಫೋನ್ ಮಾಡೋವರೆಗೂ ನಾವು ಫೋನ್ ಮಾಡಿ ಕೇಳೋದು ಬೇಡ, ನಾವು ಹೋಗೋದು ಬೇಡ. ಮೇಡಮ್ ಅವರೇ, ನಮ್ಮನೆಯವರು ಮಾವನ ಮನೆಯವ್ರ ಜೊತೆ ಚೆನ್ನಾಗಿದ್ದಿದ್ರೆ ಷಷ್ಠಿ ಪೂರ್ತಿ ಸಂಭ್ರಮಕ್ಕೆ ಅವರು ಬಂದಿರೋರು ಎಷ್ಟು ಖುಷಿಯಾಗಿರ್ಬೋದಾಗಿತ್ತಲ್ವಾ? ಯೋಚನೆ ಮಾಡಬೇಡಿ ಸಿದ್ದು ಅವರೇ, ಇವತ್ತಲ್ಲ ನಾಳೆ ಎಲ್ಲರೂ ಒಂದಾಗೇ ಆಗ್ತೀವಿ. ಎಲ್ಲದರಲ್ಲೂ ಒಳ್ಳೇದು ನೋಡೋ ಈ ನಿಮ್ಮ ಗುಣನೇ ನೋಡಿ ನನಗೆ ಇಷ್ಟ ಆಗೋದು. ಒಂದು ರೀತಿಲಿ ಹೆಣ್ಮಕ್ಳೆಲ್ಲ ತುಂಬ ಗ್ರೇಟ್ ಮೇಡಮ್ ಅವರೇ. ತವ್ರ ಮನೆಯವ್ರನ್ನ ಬಿಟ್ಟು ಗಂಡನ ಮನೆಗೆ ಬರ್ತಾರೆ, ಇಲ್ಲಿ ಎಲ್ಲದಕ್ಕೂ ಹೊಂದ್ಕೊಂಡು ಆ ಮನೆಯವರೇ ಅನ್ನೋ ಥರ ಆಗ್ಬಿಡ್ತಾರೆ. ಈಗ ನಿಮ್ಮ ತಂಗಿನ ನೋಡಿ, ನಿನ್ನೆ ಎಲ್ಲರ ಜೊತೆ ಚೆನ್ನಾಗಿದ್ರು, ಈಗ ಗಂಡನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಗಂಡನ ಸಾನ್ನಿಧ್ಯದಲ್ಲಿ ಎಲ್ಲನೂ ಮರ್ತು ಬಿಡ್ತಾರೆ. ಅದಕ್ಕೆ ಗ್ರೇಟ್ ಅಂದಿದ್ದು. ನಾವು ಗ್ರೇಟು ಅಂತ ಅನ್ನಿಸ್ಕೊಳ್ಳೋದು ನಿಮ್ಮಿಂದಾನೇ ಅಲ್ವಾ ಸಿದ್ದು ಅವರೇ? ಗಂಡನ ಪ್ರೀತಿ ಸಿಗ್ತಿರೋವಾಗ ಯಾರು ನೆನಪಾಗ್ತಾರೆ ಹೇಳಿ? ತಂದೆ ತಾಯಿ ಪ್ರೀತಿನ ಮರೆಸೋ ಶಕ್ತಿ ಇರೋದು ಗಂಡನಿಗೆ ಮಾತ್ರ. ಅದು ನನಗೆ ನನ್ನ ತಂಗಿಗೆ ಸಿಗ್ತಿದೆ. ಇಷ್ಟು ಸಾಕಲ್ವಾ ನಮಗೆ ಖುಷಿಯಾಗಿರೋದಕ್ಕೆ? ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಇಷ್ಟೊತ್ತಿಗಾಗಲೇ ಮಂಡಿ ಊರಿ ಕಪ್ ಕಪಾಳಕ್ಕೆ ಹೊಡ್ಕೊಂಡು, ಚಿನ್ನು ಮರಿ ನಿನ್ ಬಿಟ್ರೆ ನಂಗೆ ಜೀವನನೇ ಇಲ್ಲ, ಸಾರಿ ಅಂತ ಕೇಳಬೇಕಿತ್ತಲ್ಲ, ಯಾಕೇನು ಕೇಳ್ತಿಲ್ಲ? ನಿಜವಾದ ಮುಖ ಹೊರಗೆ ಬಂದಮೇಲೆ ನಿಮ್ಗಾದ್ರೂ ಏನು ಹೇಳೋಕ್ಕಾಗತ್ತೆ ಅಲ್ವಾ? ಇದಕ್ಕೆಲ್ಲ ಹೇಳೋದು ಏನು ನೀವು? ಪ್ರೀತಿ ಅಂತ ಅಲ್ವಾ? ನಿಮಗೆ ನಿಜವಾಗ್ಲೂ ಪ್ರೀತಿ ಅಂದರೆ ಏನು ಅಂತ ಗೊತ್ತಿದೆಯಾ? ಇದನ್ನೇ ಪ್ರೀತಿ ಅಂತ ನೀವು ಅನ್ಕೊಂಡಿದ್ರೆ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಸಾಕೋ ಪ್ರಾಣಿಗಳಿಗಾದ್ರೂ ಇದಕ್ಕಿಂತ ಸ್ವತಂತ್ರ ಇರುತ್ತೆ. ಆದರೆ ನೀವು ನನ್ನ ಪಂಜರದಲ್ಲಿ ಕೂಡಾಕ್ಬಿಟ್ರಲ್ರಿ. ಮಾತಾಡ್ತಾ ಇದ್ದೀನಿ ತಾನೇ ನಾನು. ಇಷ್ಟು ದಿವಸ ನಿಮ್ಮ ಮಾತೆಲ್ಲ ಕೇಳಿದ್ದಾಯ್ತು. ಆ ಮಾತುಗಳನ್ನ ಕೇಳಿನೇ ನಾನು ಮೋಸ ಹೋಗಿತ್ತು. ಇನ್ಮೇಲೆ ಹಾಗೆಲ್ಲ ಆಗಲ್ಲ. ನಿಮ್ಮ ಮಾತು ನಾನು ಕೇಳೋದು ಇಲ್ಲ. ಅಲ್ಲ, ಒಂದು ಹೇಳಿ, ಇಷ್ಟೆಲ್ಲ ಆಗಿದ್ರು ನಾನು ಯಾಕೆ ನಿಮ್ಮ ಜೊತೆ ಬಂದಿದ್ದೀನಿ ಅಂತ ಇನ್ನೂ ಗೊತ್ತಾಗಿಲ್ವಾ? ಜಾನು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ನಿನ್ನ ಉದ್ದೇಶ?